ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಈ ಬಿಗ್ ಬಿಲಿಯನ್ ಡೇ ಮತ್ತು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಟೈಮಲ್ಲಿ ಯಾವುದಾದ್ರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ $8,000 ಒಳಗೆ ಯಾವುದು ಬೆಸ್ಟ್ ಸ್ಮಾರ್ಟ್ಫೋನು, $10,000 ಯಾವುದನ್ನು ಪರ್ಚೇಸ್ ಮಾಡ್ಬೋದು, 15,000, 20,000, 25,000, 30,000 ನಿಮ್ಮ ಬಡ್ಜೆಟ್ ಯಾವುದೇ ಆಗಿರಲಿ, ಆ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟಲ್ಲಿ ಯಾವ ಸ್ಮಾರ್ಟ್ಫೋನ್ ಬೆಸ್ಟು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಮತ್ತು ಏನೆಲ್ಲ ಆಫರ್ ಸಿಗ್ತಾ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ಡೈರೆಕ್ಟ್ ಆಗಿ ಶುರು ಮಾಡೋಣ. ನೀವೇನಾದರೂ $8,000ಗಿಂತ ಕಡಿಮೆ ಬಡ್ಜೆಟ್ಟಿಗೆ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ತಾ ಇದ್ರೆ 3 ಆಪ್ಷನ್ನ ಕೊಡ್ತೀನಿ. ಮೊದಲನೇದಾಗಿ ಪೋಕೋ C7 5G. ನಾರ್ಮಲಿ ಈ ಸ್ಮಾರ್ಟ್ಫೋನ್ $7,699 ಇರ್ತಿತ್ತು, ಬಟ್ ಈ ಸೇಲ್ ಟೈಮಲ್ಲಿ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ ಕೇವಲ $7,000 ಪರ್ಚೇಸ್ ಮಾಡ್ಬೋದು. ಅದು ಕೂಡ 5G ಸ್ಮಾರ್ಟ್ಫೋನ್ ಆಯ್ತು. $7,000ಗೆ ಕಣ್ಣು ಮುಚ್ಕೊಂಡು ತಗೊಬೋದು. ಈ ಫೋನಲ್ಲಿ HD+ 120Hz ಇಂದು IPS ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 4S Gen 2 ಪ್ರೊಸೆಸರ್, 50 MP ಸೋನಿ ಸೆನ್ಸಾರ್ ಕ್ಯಾಮ್ರಾ, 5160 mAh ಕೆಪಾಸಿಟಿ ಬ್ಯಾಟರಿ, 18 ವಾಟ್ ಚಾರ್ಜಿಂಗು, LPDDR4X RAM, eMMC 5.1 ಸ್ಟೋರೇಜ್ ಇದೆ. eMMC 5.1 ಸ್ವಲ್ಪ ಕಡಿಮೆ ಆಯಿತು. ಇದು ಬೇಡ ಅಂತ ಅಂದರೆ ಇದೇ ಫೋನಿಂದ ಇನ್ನೊಂದು ರೀಬ್ರ್ಯಾಂಡೆಡ್ ಸ್ಮಾರ್ಟ್ಫೋನ್ ಇದೆ, ರೆಡ್ಮಿ A4 5G ಅಂತ. ಈ ಫೋನಲ್ಲಿ ಎಲ್ಲ ಸೇಮು, ಬಟ್ 33 ವ್ಯಾಟಿಂದು ಫಾಸ್ಟ್ ಚಾರ್ಜರ್, ಸೂಪರ್, ಮತ್ತು UFS 2.2 ಸ್ಟೋರೇಜನ್ನು ಕೊಟ್ಟಿದ್ದಾರೆ. ನಾರ್ಮಲಿ ಈ ಸ್ಮಾರ್ಟ್ಫೋನ್ $8,000 ಇರ್ತಿತ್ತು, ಬಟ್ ಈ ಸೇಲ್ ಟೈಮಲ್ಲಿ $7,500 ಪರ್ಚೇಸ್ ಮಾಡ್ಬೋದು. ಇದು ಕೂಡ ತುಂಬ ಒಳ್ಳೆ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಕೊನೆ ಸ್ಮಾರ್ಟ್ಫೋನ್ ಅಂಡರ್ 8K ಸ್ಯಾಮ್ಸಂಗ್ ಗ್ಯಾಲಕ್ಸಿ F06 5G. ನಾರ್ಮಲಿ ಈ ಸ್ಮಾರ್ಟ್ಫೋನು $8,200 ಇರ್ತಾಯಿತ್ತು, ಬಟ್ ಈ ಸೇಲ್ ಟೈಮಲ್ಲಿ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ ಕೇವಲ $7,500 ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ನಮಗೆ IPS ಡಿಸ್ಪ್ಲೇ, HD+, 90 Hz ರಿಫ್ರೆಶ್ ರೇಟು, ಡೈಮೆನ್ಸಿಟಿ 6300 ಪ್ರೊಸೆಸರ್, 50 MP ಕ್ಯಾಮ್ರಾ, 5000 mAh ಕೆಪಾಸಿಟಿ ಬ್ಯಾಟರಿ, 25 ವಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, LPDDR4X ಮತ್ತು eMMC 5.1. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಬೇಕು ಅಂತ ಅಂದರೆ ನೀವು ಈ ಗ್ಯಾಲಕ್ಸಿ F06 ಅನ್ನು ಪರ್ಚೇಸ್ ಮಾಡ್ಬೋದು. ಸೊ ನನಗನ್ನಿಸ್ತಂಗೆ ಅಂಡರ್ 8K ಈ 3 ಆಪ್ಷನ್ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿದೆ ಅನ್ನಿಸ್ತು. ನೆಕ್ಸ್ಟ್ ನಿಮ್ಮ ಬಡ್ಜೆಟ್ ಏನಾದರೂ $10,000 ಆಗಿದ್ರೆ ಮತ್ತೊಮ್ಮೆ 3 ಸ್ಮಾರ್ಟ್ಫೋನ್ಗಳನ್ನ ಸಜೆಸ್ಟ್ ಮಾಡ್ತೀನಿ. ಸೊ ಕಳೆದ ಬಾರಿ ಕೂಡ ಬೆಸ್ಟ್ ಫೋನ್ಸ್ ಮಾಡಿದಾಗ ನಾನು ಹೇಳಿದ್ದೆ, ಬಟ್ ಈ ಟೈಮಲ್ಲಿ ಏನೆಲ್ಲ ಆಫರ್ ಸಿಗ್ತಾ ಇದೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಆಯಿತಾ. ಮೋಟೋ G45 5G. ನಾರ್ಮಲಿ ಈ ಸ್ಮಾರ್ಟ್ಫೋನ್ $10,000 ಇರ್ತಿತ್ತು. ಈ ಸೇಲ್ ಟೈಮಲ್ಲಿ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ $9,500 ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರೊಸೆಸರ್ ಸಿಗ್ತಾ ಇದೆ, ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಮುಂದಿನ ಸ್ಮಾರ್ಟ್ಫೋನ್ ಆಪ್ಷನ್ನು ಲಾವಾ ಬ್ಲೇಜ್ ಡ್ರ್ಯಾಗನ್ 5G ಆಯಿತಾ. ನಾರ್ಮಲಿ ಸ್ಮಾರ್ಟ್ಫೋನ್ $9,000 ಇರ್ತಿತ್ತು. ಈ ಸೇಲ್ ಟೈಮಲ್ಲಿ ಅಂತ ಅಡಿಷ್ನಲ್ ಆಫರ್ ಏನೂ ಇಲ್ಲ. ಸೊ ಸಿಕ್ಕರೆ ಬ್ಯಾಂಕ್ ಆಫರ್ ಸಿಗ್ಬೋದು. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ನ ಜೊತೆಗೆ UFS 3.1 ಸ್ಟೋರೇಜನ್ನು ಕೊಟ್ಟಿದ್ದಾರೆ ಆಯಿತಾ. ಅದು ಯುನೀಕ್ ವಿಷಯ. ಇದರಲ್ಲೂ ಕೂಡ ನಮಗೆ HD+ 120 Hz ಇಂದು ರಿಫ್ರೆಶ್ ರೇಟ್ ಸಿಗುತ್ತೆ. ಸೊ ನೋಡಿ, ಇಂಡಿಯನ್ ಬ್ರ್ಯಾಂಡ್ ಬೇಕು ಅಂದರೆ ಲಾವಾನ ಒಂದು ಆಪ್ಷನ್ ಆಗ್ಬೋದು, ಬಟ್ ನಾನು ಪರ್ಸ್ನಲಿ ತಗೊಳ್ಳೋದಾದರೆ ಮೋಟೋ G45ನೇ ತಗೋತೀನಿ ಆಯಿತಾ. ಇನ್ನೊಂದು ಆಪ್ಷನ್ ಇದೆ ಇನ್ಫಿನಿಕ್ಸ್ ಬ್ರ್ಯಾಂಡಿಂಗಿಂದ, ಇನ್ಫಿನಿಕ್ಸ್ ನೋಟ್ 50X. ನಾರ್ಮಲಿ ಸ್ಮಾರ್ಟ್ಫೋನ್ $12,000 ಇರ್ತಿತ್ತು, ಬಟ್ ಈ ಸೇಲ್ ಟೈಮಲ್ಲಿ $10,500 ಅವೈಲಬಲ್ ಇದೆ. ಹೆವಿ ಪವರ್ಫುಲ್ ಆಗಿರುವಂಥ ಡೈಮೆನ್ಸಿಟಿ 7300 ಪ್ರೊಸೆಸರ್ ಇದೆ, ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್, 45 ವಾಟ್ ಚಾರ್ಜಿಂಗು, 5500 mAh ಕೆಪಾಸಿಟಿ ಬ್ಯಾಟ್ರಿ, HD+ 120 Hz ರಿಫ್ರೆಶ್ ರೇಟ್. ಹೇಳದ್ನಲ್ಲ, $10,000 ರೇಂಜಲ್ಲಿ ಮೋಟೋ G45 5G ನಾನು ಪರ್ಸ್ನಲಿ ಚೂಸ್ ಮಾಡ್ತೀನಿ. ನೆಕ್ಸ್ಟ್ ನಿಮ್ಮ ಬಡ್ಜೆಟ್ ಏನಾದರೂ $15,000 ರೇಂಜಲ್ಲಿ ಇತ್ತು ಅಂದರೆ ಮತ್ತೊಮ್ಮೆ 3 ಸ್ಮಾರ್ಟ್ಫೋನ್ನ ಪ್ರಿಫರ್ ಮಾಡ್ತೀನಿ. ಒಂದು ರಿಯಲ್ಮಿ P3 5G, ಬೆಂಕಿ ಸ್ಮಾರ್ಟ್ಫೋನ್ ಈ ಪ್ರೈಸ್ ರೇಂಜ್ಗೆ. ನಾರ್ಮಲಿ $17,000 ಇರ್ತಿತ್ತು, ಬಟ್ ಈ ಸೇಲ್ ಟೈಮಲ್ಲಿ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ $15,500 ಪರ್ಚೇಸ್ ಮಾಡ್ಬೋದು. ಫುಲ್ HD+ 120 Hz ಇಂದ ಅಮೋಲೆಡ್ ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 6 Gen 4 ಪ್ರೊಸೆಸರು, 6000 mAh ಕೆಪಾಸಿಟಿ ಬ್ಯಾಟರಿ, LPDDR4X ಮತ್ತು UFS 2.2 ಸ್ಟೋರೇಜು ಫಸ್ಟ್ ಆಪ್ಷನ್ ಆಗಿದೆ. ನೆಕ್ಸ್ಟು ವಿವೋ T4X. ಇದು ಆಫ್ಲೈನಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ನಾರ್ಮಲಿ ಈ ಸ್ಮಾರ್ಟ್ಫೋನು $13,500 ರೇಂಜಲ್ಲಿ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ ಸುಮಾರು $12,500 ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದು. ಈ ಸ್ಮಾರ್ಟ್ಫೋನಲ್ಲಿ ಫುಲ್ HD+ 120 Hz ಇಂದು IPS ಡಿಸ್ಪ್ಲೇ ಇದೆ, ಡೈಮೆನ್ಸಿಟಿ 7300 ಪ್ರೊಸೆಸರ್, 50 MP ಒಳ್ಳೆ ಕ್ಯಾಮ್ರಾ ಇರುತ್ತೆ ವಿವೋದು, 6500 mAh ಕೆಪಾಸಿಟಿ ಬ್ಯಾಟ್ರಿ, 44 ವಾಟ್ ಚಾರ್ಜಿಂಗು. ಒಂದೇನಪ್ಪ ಅಂದರೆ ಇದರಲ್ಲಿ ನಮಗೆ UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ನೆಕ್ಸ್ಟು CMF, ನಥಿಂಗ್ ಬ್ರ್ಯಾಂಡಿಂದು CMF ಫೋನ್ 2 Pro. ನಿಮಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಬೆಂಕಿ ಆಪ್ಷನ್ ಆಗುತ್ತೆ. ನಾರ್ಮಲಿ ಈ ಸ್ಮಾರ್ಟ್ಫೋನ್ $17,000 ಇರ್ತಿತ್ತು, ಬಟ್ ಈ ಸೇಲ್ ಟೈಮಲ್ಲಿ $2,000 ಕಡಿಮೆ ಆಗಿದೆ. $15,000 ನಂಗನ್ನಿಸ್ತಂಗೆ ಬೆಸ್ಟ್ ಆಪ್ಷನ್ನು CMF ಫೋನ್ 2 Pro. ಏನಕ್ಕೆ ಅಂದರೆ ಫುಲ್ HD+ 120 Hz ಇಂದು ಅಮೋಲೆಡ್ ಡಿಸ್ಪ್ಲೇ, ಡೈಮೆನ್ಸಿಟಿ 7300 ಪ್ರೋ ಪ್ರೊಸೆಸರು, 5000 mAh ಕೆಪಾಸಿಟಿ ಬ್ಯಾಟ್ರಿ, 33 ವ್ಯಾಟಿನ ಚಾರ್ಜಿಂಗು, ನಾರ್ಮಲ್ LPDDR4X, UFS 2.2 ಸ್ಟೋರೇಜ್ ಇದೆ. ಬಟ್ OS ಎಕ್ಸ್ಪೀರಿಯನ್ಸ್ಗೆ ನಾನು ಪರ್ಸ್ನಲಿ CMF ಫೋನ್ 2 Proನೇ ಪ್ರಿಫರ್ ಮಾಡ್ತೇನೆ. ನೆಕ್ಸ್ಟ್ ನಿಮ್ಮ ಬಡ್ಜೆಟ್ ಏನಾದರೂ $20,000 ರಿಂದ $22,000 ರೇಂಜಲ್ಲಿ ಇತ್ತು ಅಂದರೆ 2 ಆಪ್ಷನ್ ಇದೆ. ಪೋಕೋ X7 Pro 5G,
ನಾರ್ಮಲ್ ಈ ಸ್ಮಾರ್ಟ್ಫೋನು 22-22.5 ಸಾವಿರ ರೇಂಜಲ್ಲಿ ಇರ್ತಿತ್ತು. ಈ ಸೇಲ್ ಟೈಮಲ್ಲಿ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ 20,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನಲ್ಲಿ 1.5K 120 ಹರ್ಟ್ಸ್ ಇಂದು ಅಮೋಲೆಡ್ ಡಿಸ್ಪ್ಲೇ, ಡೈಮಂಡ್ ಸಿಟಿ 8400 ಅಲ್ಟ್ರಾ ಪ್ರೋಸರು, 50 MP ಕ್ಯಾಮ್ರಾ ಇದೆ, 6500 mAh ಕೆಪಾಸಿಟಿ ಬ್ಯಾಟ್ರಿ, 90 ವ್ಯಾಟ್ ಚಾರ್ಜಿಂಗು, LPDDR5X ರ್ಯಾಮು, UFS 4.0 ಸ್ಟೋರೇಜ್. ಯಪ್ಪ ದೇವ್ರ 20,000 ರೂಪಾಯಿಗೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಇನ್ನೊಂದು ಸ್ಮಾರ್ಟ್ಫೋನ್ ಇದೆ, OnePlus Nord C5 5G, ಮೊನ್ನೆ ಲಾಂಚ್ ಆಗಿದ್ದು. ನಾರ್ಮಲಿ ಸ್ಮಾರ್ಟ್ಫೋನು 26,500 ರೇಂಜಲ್ಲಿ ಇರ್ತಿತ್ತು. ಈ ಸೇಲ್ ಟೈಮಲ್ಲಿ ಸುಮಾರು 23,500 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು, ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಆಗಿದ್ದು. ಕೂಡ ಒಂದು ಒಳ್ಳೆಯ ಸ್ಮಾರ್ಟ್ಫೋನ್. ಕಂಪ್ಯಾರಿಟಿವ್ಲಿ ಹೌದು, ಸ್ಪೆಸಿಫಿಕೇಶನ್ ವೈಸ್ ಪೋಕೋ X7 Pro ಚೆನ್ನಾಗಿದೆ, ಬಟ್ ಬ್ರ್ಯಾಂಡಿಂಗಲ್ಲಿ ಬೇಕು ಅಂದರೆ OnePlusಲ್ಲಿ ಸೊ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗಿದೆ. ಇದರಲ್ಲೂ ಕೂಡ ನಮಗೆ 120 ಹರ್ಟ್ಸ್ ಇಂದ ಅಮೋಲೆಡ್ ಡಿಸ್ಪ್ಲೇ, ಡೈಮಂಡ್ ಸಿಟಿ 8350 ಅಪೆಕ್ಸ್ ಪ್ರೋಸರ್, 50 MP ಸೋನಿ ಸೆನ್ಸರ್ ಕ್ಯಾಮ್ರಾ ಇದೆ, 7100 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟ್ ಚಾರ್ಜಿಂಗು, LPDDR5X ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಸೊ 20,000-23,000 ರೇಂಜಿಗೆ ಈ ಎರಡು ಸೂಪರ್ ಆಪ್ಷನ್. ನೆಕ್ಸ್ಟ್ 30,000 ಬಡ್ಜೆಟ್ಟು. ಸೊ 30,000 ಬಡ್ಜೆಟ್ಟಿಗೆ ಬೇಜಾನ್ ಆಪ್ಷನ್ ಇದೆ, ಬಟ್ 3 ಫೋನ್ಗಳನ್ನ ನಾನು ಚೂಸ್ ಮಾಡ್ತೀನಿ. ಒಂದು ಪೋಕೋ F7 5G. ಲಾಸ್ಟ್ ಟೈಮ್ ಬೆಸ್ಟ್ ಫೋನ್ಸ್ ಹೇಳಿದಾಗಲೂ ಕೂಡ ಸಿಮಿಲರ್ ಫೋನ್ಸನ್ನು ಹೇಳಿದ್ದೆ, ಬಟ್ ಆಫರ್ನ ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಈ ಸಲ. ಸೊ ಈ ಪೋಕೋ F7 ಲಾಸ್ಟ್ ಟೈಮ್ ಹೇಳ್ದಂಗೆ ಕ್ಯಾಮ್ರಾ ಚೆನ್ನಾಗಿಲ್ಲ, ಬಟ್ ಉಳಿದಿದ್ದೆಲ್ಲ ಬೆಂಕಿ ಇದೆ. ಮೆಟಾಲಿಕ್ ಫ್ರೇಮು, ಫ್ರಂಟ್ ಮತ್ತು ಬ್ಯಾಕ್ ಗ್ಲಾಸು, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಎಲ್ಲ ಇದೆ. ನಾರ್ಮಲಿ ಫೋನು 32,000 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ ಆಫರೆಲ್ಲ ಇನ್ಕ್ಲೂಡ್ ಆಗಿ ಒಂದು 30,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಆಯಿತಾ, ನಮಗೆ ಇದರಲ್ಲಿ POLED ಡಿಸ್ಪ್ಲೇ, 120 ಹರ್ಟ್ಸ್ ರಿಫ್ರೆಶ್ ರೇಟು, ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಪ್ರೋಸರ್ ಆಯಿತಾ, ಬೆಂಕಿ ಪ್ರೋಸರ್. ಕ್ಯಾಮ್ರಾ ಚೆನ್ನಾಗಿಲ್ಲ, ಆದರೆ ಬ್ಯಾಟ್ರಿ 7550 mAh ಕೆಪಾಸಿಟಿ ಬ್ಯಾಟ್ರಿ, 90 ವ್ಯಾಟ್ ಚಾರ್ಜಿಂಗು, LPDDR5X ಮತ್ತು UFS 4.1 ಸ್ಟೋರೇಜು. ಫೋನ್ ಸಖತ್ತಾಗಿದೆ, ಮೆಟಾಲಿಕ್ ಫ್ರೇಮ್ ಎಲ್ಲ ಇದೆ. ಆಯಿತಾ, ಸೊ ಕ್ಯಾಮ್ರಾ ಬೇಡ ಅಂದರೆ ಇದನ್ನು ಆರಾಮಾಗಿ ಪ್ರಿಫರ್ ಮಾಡ್ಬೋದು. OS ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟು MI ಇದು ಹೊಸ ಯಾವುದೋ ಬಂದಿದ್ದಿಲ್ಲ OS, ಅದೇನೋ ಅಷ್ಟು ಇದಿಲ್ಲ. ಆಯಿತಾ, ಸ್ಟಿಲ್ ನಿಮಗೆ ಉಳಿದಿದ್ದೆಲ್ಲ ಹಾರ್ಡ್ವೇರ್ ಬೇಕು ಅಂದರೆ ನೋಡಿ ಒಂದು ಆಪ್ಷನ್ ಇಟ್ಕೊಬೋದು. ನೆಕ್ಸ್ಟು OnePlus ಬ್ರ್ಯಾಂಡಿಂಗಲ್ಲಿ Nord 5 ಆಯಿತಾ. ಸೊ ಇದು ನಾರ್ಮಲಿ 31,000-32,000 ರೇಂಜಲ್ಲಿ ಇರ್ತಿತ್ತು. ಈ ಸೇಲ್ ಟೈಮಲ್ಲಿ ಆಫರೆಲ್ಲ ಇನ್ಕ್ಲೂಡ್ ಆಗಿ 28,500 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಇದು ಕೂಡ ಒಳ್ಳೆ ಸ್ಮಾರ್ಟ್ಫೋನ್. ಅಮೋಲೆಡ್ 144 ಹರ್ಟ್ಸು, 8S Gen 3 ಪ್ರೋಸರು, ಒಳ್ಳೆ ಕ್ಯಾಮ್ರಾ ಚೆನ್ನಾಗಿದೆ ಆ್ಯಕ್ಚುಲಿ. ಇದರಲ್ಲಿ 6800 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟ್ ಚಾರ್ಜಿಂಗು, LPDDR5X ಮತ್ತು UFS 3.1 ಸ್ಟೋರೇಜು. ಸೊ ಇದು ಕೂಡ ಸೂಪರ್ ಆಪ್ಷನ್ ಆಗಿದೆ. ನೆಕ್ಸ್ಟು ಐಕ್ಯೂ ಬ್ರ್ಯಾಂಡಿಂಗಲ್ಲಿ ಐಕ್ಯೂ Neo 10. ನಾರ್ಮಲಿ ಸ್ಮಾರ್ಟ್ಫೋನ್ 32,500 ರೇಂಜಲ್ಲಿ ಇರ್ತಿತ್ತು. ಈ ಸೇಲ್ ಟೈಮಲ್ಲಿ 30,000 ರೂಪಾಯಿಗೆ ಸಿಗುತ್ತೆ. ಇದರಲ್ಲೂ ಕೂಡ ಅಮೋಲೆಡ್ 144 ಹರ್ಟ್ಸ್ ಇಂದು ರಿಫ್ರೆಶ್ ರೇಟು, ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಇದು. ಆಯಿತಾ, ಹೆವಿ ಪವರ್ಫುಲ್. ಸುಮಾರು ಒಂದು 15-16 ಲಕ್ಷ ಅಂಥದ್ದು ಸ್ಕೋರ್ ಕೊಡುತ್ತೆ ನಂಗೆ ಅನ್ನಿಸ್ತಂಗಿದು. 50 MP ಕ್ಯಾಮ್ರಾ, 32 MP ಸೆಲ್ಫಿ ಕ್ಯಾಮ್ರಾ, 7000 mAh ಕೆಪಾಸಿಟಿ ಬ್ಯಾಟ್ರಿ, 120 ವ್ಯಾಟ್ ಇಂದು ಫಾಸ್ಟ್ ಚಾರ್ಜಿಂಗು, LPDDR5X ರ್ಯಾಮ್ ಮತ್ತು UFS 4.1 ಸ್ಟೋರೇಜ್. ಇದು ಕೂಡ ಐಕ್ಯೂ ಬ್ರ್ಯಾಂಡಿಂಗಲ್ಲಿ ಬೇಕು ಅಂದರೆ ಗೇಮಿಂಗಿಗೆ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ರೆ ಒಂದೊಳ್ಳೆ ಆಪ್ಷನ್ ಆಗುತ್ತೆ. ನೆಕ್ಸ್ಟು ನಿಮ್ಮ ಬಡ್ಜೆಟ್ ಏನಾದರೂ 40,000 ರೂಪಾಯಿ ಆಗಿದ್ರೆ ಬೇಜಾನ್ ಆಪ್ಷನ್ ಇದೆ. ಒಂದು 4 ಆಪ್ಷನ್ ಕೊಡ್ತೀನಿ. ಫಸ್ಟ್ ಆಪ್ಷನ್ ನಾನು ಪರ್ಸ್ನಲಿ ಚೂಸ್ ಮಾಡೋದಾದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24. ನಾರ್ಮಲಿ ಸ್ಮಾರ್ಟ್ಫೋನ್ ಒಂದು 60,000-65,000 ರೇಂಜಲ್ಲಿ ಇರ್ತಿತ್ತು, ಬಟ್ ಈ ಸೇಲ್ ಟೈಮಲ್ಲಿ 39,000 ರೂಪಾಯಿ ಅವೈಲೇಬಲ್ ಇದೆ, ಬ್ಯಾಂಕ್ ಆಫರಲ್ಲಿ ಇನ್ಕ್ಲೂಡ್ ಆಗಿ. ಸೊ 40,000 ರೂಪಾಯಿಗೆ ಕಣ್ಣು ಮುಚ್ಕೊಂಡು ಈ ಗ್ಯಾಲಕ್ಸಿ S24ನ ಪರ್ಚೇಸ್ ಮಾಡ್ಬೋದು. ಸ್ವಲ್ಪ ಹಳೆ ಸ್ಮಾರ್ಟ್ಫೋನ್, ಒಂದೂವರೆ ವರ್ಷ ಹಳೆ ಫೋನ್, ಬಟ್ ಸ್ಟಿಲ್ ಸಕ್ಕತ್ತಾಗಿದೆ. ನಮಗೆ ಅಮೋಲೆಡ್ ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೋಸರ್, 50 MP ಕ್ಯಾಮ್ರಾ, ಗ್ಯಾಲಕ್ಸಿ AI ಫೀಚರ್ ಎಲ್ಲ ಸಿಗ್ತದೆ. ಸೊ ಫ್ಲ್ಯಾಗ್ಶಿಪ್ ಫೋನ್, ಸೊ ಬೆಂಕಿ ಆಪ್ಷನ್ ಆಗುತ್ತೆ. ನೆಕ್ಸ್ಟು OnePlus 13R. ನಾರ್ಮಲಿ 43,000 ಇರ್ತಿತ್ತು. ಈ ಸೇಲ್ ಟೈಮಲ್ಲಿ ಸುಮಾರು 35,000-36,000 ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದು. ಇದು ಕೂಡ ಸೂಪರ್ ಆಗಿದೆ. ಇದರಲ್ಲೂ ಕೂಡ ಸ್ನ್ಯಾಪ್ಡ್ರ್ಯಾಗನ್ 8 Gen 3ನೇ ಸಿಗ್ತಾ ಇದೆ. 120 ಹರ್ಟ್ಸ್ ಇನ್ ರಿಫ್ರೆಶ್ ರೇಟು, ಡಾಲ್ಬಿ ವಿಷನ್ ಎಲ್ಲ ಇದೆ. ಆಯಿತಾ, ಡಿಸ್ಪ್ಲೇನಲ್ಲಿ ಕ್ಯಾಮ್ರಾನೂ ಚೆನ್ನಾಗಿದೆ, 6000 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟಿನ ಚಾರ್ಜಿಂಗು. ಇದು ಕೂಡ LPDDR5X ಮತ್ತು UFS 4.0 ಸ್ಟೋರೇಜ್ ಎಲ್ಲ ಇದೆ. ಇದು ಕೂಡ ಸೂಪರ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ವಿವೋ T4 Ultra 5G. ನೋಡಿ, ವಿವೋ ಬ್ರ್ಯಾಂಡಿಂಗಲ್ಲಿ ಬೇಕು ಅಂತ ತಗೊಬೋದು, ಬಟ್ ಸ್ಟಿಲ್ ನಾನು ಪರ್ಸ್ನಲಿ ಚೂಸ್ ಮಾಡೋದಾದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24ನೇ ಚೂಸ್ ಮಾಡ್ತೀನಿ, ಅಥವಾ OnePlus 13Rನ ಚೂಸ್ ಮಾಡ್ತೀನಿ. ಸೊ ವಿವೋ T4 Ultra ಒಂದು ಆಪ್ಷನ್ ಆಗುತ್ತೆ, ರಿಯಲ್ಮಿ GT7 ಕೂಡ ಒಂದು ಆಪ್ಷನ್ ಆಗುತ್ತೆ. ಸೊ ನೋಡ್ಕೊಳ್ಳಿ, ನಿಮಗೆ ಈ ಸ್ಪೆಸಿಫಿಕೇಶನ್ ಎಲ್ಲಾದ್ರೂ ಚೆನ್ನಾಗಿದೆ, ಬಟ್ ಬ್ರ್ಯಾಂಡನ್ನು ನೋಡಿಕೊಂಡು ನಾನು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24ನ ಚೂಸ್ ಮಾಡ್ತೀನಿ, ಅಥವಾ OnePlus 13Rನ ಚೂಸ್ ಮಾಡ್ತೀನಿ. ನೆಕ್ಸ್ಟು ನಿಮ್ಮ ಬಡ್ಜೆಟ್ ಏನಾದರೂ 50,000 ರೇಂಜ್ ಏನಾದರೂ ಆಗಿತ್ತು ಅಂದರೆ ಕೆಲವೊಂದು ಸ್ಮಾರ್ಟ್ಫೋನ್ನ ಪ್ರಿಫರ್ ಮಾಡ್ತೀನಿ. ಅದರಲ್ಲಿ ನಾನು ಪರ್ಸ್ನಲಿ ಚೂಸ್ ಮಾಡುವಂಥ ಫೋನು iPhone 16. ಆಯಿತಾ, ಸೊ iPhone 16 ನಾರ್ಮಲಿ ಒಂದು 65,000 ರೇಂಜಲ್ಲಿ ಇರ್ತಿತ್ತು. ಈ ಸೇಲ್ ಟೈಮಲ್ಲಿ 52,000-53,000
ಪೈಕ್ ಬಂದಿದೆ, ಈಗ ಸ್ವಲ್ಪ ಜಾಸ್ತಿ ಆಗಿರ್ಬೇಕು ನಂಗೆ ಅನ್ನಿಸ್ತಂಗೆ. ಸೊ ಸ್ಟಾರ್ಟಿಂಗ್ ಸೇಲ್ ಟೈಮಲ್ಲಿ 48-49ಕ್ಕೆ ಸಿಕ್ಕಿದೆ ಕೆಲವು ಜನಕ್ಕೆ, ಆಯಿತಾ. ಮತ್ತು ಅವರು ಕೆಲವು ಜನದ ಆರ್ಡ್ರನ್ನ ಕ್ಯಾನ್ಸಲ್ ಕೂಡ ಮಾಡಿದ್ರಂತೆ, ತುಂಬ ಕಾಂಟ್ರವರ್ಸಿ ಆಗಿಬಿಟ್ಟಿದೆ. ಸೊ ನೆಕ್ಸ್ಟು ವಿವೋ X200 FE. ಸೊ ನಾರ್ಮಲಿ ಫೋನ್ 55,000 ಇರ್ತಿತ್ತು, ಈ ಸೇಲ್ ಟೈಮಲ್ಲಿ ಆಫರೆಲ್ಲ ಇನ್ಕ್ಲೂಡ್ ಆಗಿ 50,000 ರೂಪಾಯಿಗೆ ಅವೈಲೇಬಲ್ ಇದೆ. ಕ್ಯಾಮ್ರಾ ಚೆನ್ನಾಗಿದೆ, ಆಯಿತಾ. ಒಂದೊಳ್ಳೆ ಕ್ಯಾಮ್ರಾ ಬೇಕು ಅಂದರೆ ಇದನ್ನೊಂದು ಆಪ್ಷನ್ ಇಟ್ಕೊಬೋದು. ನೆಕ್ಸ್ಟು OnePlus 13S, ಆಯಿತಾ. ಸೊ ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಎಲ್ಲ ಇದೆ, ತುಂಬ ಕಾಂಪ್ಯಾಕ್ಟ್ ಆಗಿರುವಂಥ ಸ್ಮಾರ್ಟ್ಫೋನ್. ಸೊ ಕ್ಯಾಮ್ರಾನು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಸೊ ನೋಡಿ, ಕಾಂಪ್ಯಾಕ್ಟ್ ಆಗಿರುವಂಥ ಫೋನ್ ಬೇಕು ಅಂದರೆ ನೀವು OnePlus 13S ಅಥವಾ ವಿವೋ X200 FE ಕೂಡ ತುಂಬ ಕಾಂಪ್ಯಾಕ್ಟ್ ಆಗಿದೆ. ಎರಡರಲ್ಲೊಂದನ್ನು ಚೂಸ್ ಮಾಡ್ಬೋದು. ನಾನು ಪರ್ಸ್ನಲಿ iPhone 16 ಪ್ರಿಫರ್ ಮಾಡ್ತೀನಿ. ಸೊ ಕ್ಯಾಮ್ರಾ ಒಂದು ಸ್ವಲ್ಪ ಚೆನ್ನಾಗಿರೋದು ಬೇಕು ಅಂದರೆ X200 FE ಪ್ರಿಫರ್ ಮಾಡಬಹುದು. ಒಟ್ಟಿಗೆ ಮೂರು ಕೂಡ ಒಂದೊಳ್ಳೆ ಆಪ್ಷನ್ ಆಗುತ್ತೆ. ನಿಮ್ಮ ಬಡ್ಜೆಟ್ ಏನಾದರೂ ನೆಕ್ಸ್ಟು 50,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಪ್ರತಿ ಸಲ ಹೇಳೋ ರೀತಿ ನೀವು ದುಡ್ಡಿರೋಂಥವ್ರು, ಆಯಿತಾ. ಸೊ ಆರಾಮಾಗಿ ಫ್ಲ್ಯಾಗ್ಶಿಪ್ ಫೋನ್ ತಗೋಬೋದು. ಸ್ವಲ್ಪ ಕಡಿಮೆ ಅದರಲ್ಲಿ ಬೇಕು ಅಂತ ಅಂದರೆ ಮೊನ್ನೆ ಗ್ಯಾಲಕ್ಸಿ S24 ಅಲ್ಟ್ರಾ ತುಂಬ ಕಡಿಮೆ ಆಗಿತ್ತು, ಆಯಿತಾ. ಒಂದು 73,000 74,000 ರೇಂಜಿಗೆ ಬಂದಿತ್ತು. ಆ ಪ್ರೈಸ್ ರೇಂಜಿಗೆ ಸಿಕ್ಕರೆ S24 ಅಲ್ಟ್ರಾನು ಪ್ರಿಫರ್ ಮಾಡ್ಬೋದು. S25 ಅಲ್ಟ್ರಾ ನಾರ್ಮಲಿ 1,20,000 25,000 ಇರ್ತಿತ್ತು. ಈ ಸೇಲ್ ಟೈಮಲ್ಲಿ 1,12,000 ರೂಪಾಯಿ ಆಗಿದೆ. ಸೊ ಫುಲ್ ಸ್ಯಾಮ್ಸಂಗ್ ಇಂದು ಲೇಟೆಸ್ಟ್ ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನು. ಅಥವಾ ಕ್ಯಾಮ್ರಾ ಬೆಂಕಿ ಇರೋದು ಬೇಕು ಅಂದರೆ ವಿವೋ X200 Pro ಸಖತ್ ಸ್ಮಾರ್ಟ್ಫೋನ್, ಆಯಿತಾ. ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ. ಯಾವ ಸ್ಯಾಮ್ಸಂಗ್ ಅಲ್ಟ್ರಾನೂ ಇಲ್ಲ, ಯಾವ ಐಫೋನು ಇಲ್ಲ. ನಮಗೆ ಕಣ್ಣಿಗೆ ಚೆನ್ನಾಗಿ ಕಾಣೋ ರೀತಿ ತೆಗೆಯುವಂಥ ಕ್ಯಾಮ್ರಾ ವಿವೋ X200 Pro. ನಾರ್ಮಲಿ 95,000-96,000 ಇರ್ತಿತ್ತು, ಬಟ್ ಈ ಸೇಲ್ ಟೈಮಲ್ಲಿ 88,000 ರೂಪಾಯಿಗೆ ಅವೈಲೇಬಲ್ ಇದೆ. ಸೊ ನಮಗಿದರಲ್ಲಿ 1.5K LTP AMOLED ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, ಡೈಮೆನ್ಸಿಟಿ 9,400 ಪ್ರೊಸೆಸರ್, 200 MP ಕ್ಯಾಮ್ರಾ ಬೆಂಕಿದೆ. ಇದೆಲ್ಲ ಸ್ಪೆಸಿಫಿಕೇಷನ್ ಸೂಪರ್ ಆಗಿದೆ. ಸೊ ಇಂಪ್ರೆಸಿವ್. ನೆಕ್ಸ್ಟು ಇನ್ನೊಂದು ಸ್ಮಾರ್ಟ್ಫೋನು ಸೇಲಲ್ಲಿ ಕಡಿಮೆ ಆಗಿತ್ತು, ಈಗ ಸ್ವಲ್ಪ ಜಾಸ್ತಿ ಆಗಿದೆ. iPhone 16 Pro Max 90,000 ಇರ್ತಿತ್ತು ಸೇಲ್ ಟೈಮಲ್ಲಿ, ಈಗ ಮೋಸ್ಟ್ಲಿ 1,05,000 ಆಗಿದೆ. ಅಥವಾ ಲೇಟೆಸ್ಟ್ iPhone 17 ಸೀರೀಸೇ ತಗೊಳ್ರಪ್ಪ, ಬಡ್ಜೆಟ್ ಇದ್ದರೆ. ಅದಕ್ಕೇನು ಡಿಸ್ಕೌಂಟ್ ಸಿಗಲ್ಲ ನಿಮ್ಗೆ ಈ ಸೇಲ್ ಟೈಮಲ್ಲಿ. ನಾನು ಆ್ಯಕ್ಚುಲಿ ಬೆಸ್ಟ್ ಫೋನ್ಸ್ ವಿಡಿಯೋನ ಈಗ ಒಂದು 2-3 ತಿಂಗಳು ಮುಂಚೆ ಮಾಡಿದ್ದೆ, ಬಟ್ ಈಗ ನಾನು ಮಾಡಿದ್ದು ಏನು ಬಡ್ಜೆಟ್ ಇತ್ತು ಅದಕ್ಕಿಂತ ಪ್ರೈಸ್ ಎಲ್ಲ ಫುಲ್ ಕಡಿಮೆ ಆಗಿದೆ. ಸೊ ನಂಗೆ ಅನ್ನಿಸ್ತಂಗೆ ಈ ಸೇಲ್ ಟೈಮಲ್ಲಿ ನಾನು ಇದನ್ನು ಮಾಡಿದರೆ ನಿಮ್ಮಲ್ಲಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಮತ್ತೊಮ್ಮೆ ವಿತ್ ಆಫರ್ಸನ್ನು ಇನ್ಕ್ಲೂಡ್ ಮಾಡಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗಿದೆ. ಎಲ್ಲಾದ್ರೂ ಕೂಡ ಪ್ರಾಡಕ್ಟಾಗನ್ನು ಮಾಡ್ತೀನಿ, ನೋಡ್ಕೊಳ್ಳಿ. ನಿಮಗೆ ಒಂದು ಫೋನ್ ಅವಶ್ಯಕತೆ ಇದೆ ಅಂತ ಅಂದರೆ, ನೀಡಿದೆ ಅಂತ ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಏನೋ ಆಫರ್ ಇದೆ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಏನೋ ಅವಶ್ಯಕತೆನೇ ಇಲ್ಲ ಅಂದ್ರೂ ಆಫರ್ ಇದೆ ಅಂತ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಪರ್ಚೇಸ್ ಮಾಡಿ. ಸೊ ಸುಮ್ಮನೆ ನೀವು ದುಡಿದಿರೋ ದುಡ್ಡನ್ನು ಅನ್ನೆಸೆಸರಿ ಸ್ಪೆಂಡ್ ಮಾಡೋದಕ್ಕೆ ಹೋಗಬೇಡಿ. ಇದು ನನಗನ್ಸಿದ್ದು. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.